ಸ್ಟಕ್ ಆಗಿದೆ, ಕಚ್ಕೊಂಡಿದೆ ಇವ್ರ ಭಾಷೆಯಲ್ಲಿ ಕರ್ಸ್ಕೊಂಡಿದೆ ಅಂತ ಹೇಳ್ತಾ ಇದಾರೆ. ಬಟ್ ಇವ್ರು ತೆಲುಗು ಮತ್ತೆ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಅವ್ರು ಬಿದ್ದಾಗ್ತಾರೆ ಫಸ್ಟ್. ఎవరు కదలద్దండ్రి, ఏం కాదు కదిలింటారు అనుకో పడిపోతారు. ಬಲೆಯಲ್ಲಿ ಹೆಂಗ್ ತಗೊಳಕೊಳ್ಳೋದು ಮೀನಾ ಸ್ನೇಹಿತರೆ, ಇವಾಗ ಹೋಗೋಣ ಫಿಶಿಂಗ್ ಮಾಡಕ್ ಹೋಗೋಣ. ಫಿಶಿಂಗ್ ಮಾಡಿ ಒಂದ್ ಮೀನ್ ಹಿಡ್ದೇ ಹಿಡಿಯೋಣ ಇವತ್ತು. ಖಾಲಿ ಆಗ್ಬಿಟ್ರೆ ಮಾತ್ರನೇ ಮೀನ್ ಖಾಲಿ ಆಗಿರೋದು. ನೀರಿದ್ದಷ್ಟು ಬರ್ತಾನೆ ನೋಡ, ಇಲ್ಲಿವರೆಗೆ ಇಲ್ಲೇ ಬಿದ್ದಿದ್ಯಾ. ನಾವಿವಾಗ ಇಡೀ ಒಂದು ಕೆರೆನ ಒಂದ್ ಸುತ್ತ ಹೊಡಿತೀವಿ ತೆಪ್ಪದಲ್ಲಿ. ನೀವು ನಮ್ ಜೊತೆ ಟ್ರಾವೆಲ್ ಮಾಡಿ ಬನ್ನಿ, ಆ ಟ್ರಾವೆಲ್ ಹೆಂಗಿದೆ ಅಂತ ತೋರಿಸಿ ನಾನು ನಿಮಗೆ. ನಾವಿವಾಗ ಇಡೀ ಒಂದು ಕೆರೆನ ಒಂದ್ ಸುತ್ತ ಹೊಡಿತೀವಿ ತೆಪ್ಪದಲ್ಲಿ. ನೀವು ನಮ್ ಜೊತೆ ಟ್ರಾವೆಲ್ ಮಾಡಿ ಬನ್ನಿ, ಆ ಟ್ರಾವೆಲ್ ಹೆಂಗಿದೆ ಅಂತ ತೋರಿಸಿ ನಾನು ನಿಮಗೆ. ನೋಡಿ, ರೆಡಿ ಆಗ್ತಾ ಇದೆ ತೆಪ್ಪ. ಸೊ ನಾವಿವಾಗ ಆ ದಡಕ್ ಹೋಗ್ತಾ ಇದೀವಿ. ಬರ್ತಾ ಇಲ್ಲ, ಯಾಕಣ್ಣ ಏನಾಯ್ತು? ಕಚ್ಕೊಂಡಿದೆ ಇವ್ರ ಭಾಷೆಯಲ್ಲಿ ಕರ್ಸ್ಕೊಂಡಿದೆ ಅಂತ ಹೇಳ್ತಾ ಇದಾರೆ. ಬಟ್ ಇವ್ರು ತೆಲುಗು ಮತ್ತೆ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಆಕಳ ಜಾಸ್ತಿ ಇದೆ. ಉಲ್ಟಾ ತಿರುಗಿಂಡಿದೆ, ಯಾಕಡೆ ಕೊಟ್ಟದ ಈ ಕಡೆ ತಿರುಗಿ ಹಂಗೆ ರಿವರ್ಸ್ ಅಲ್ಲ, ಹಿಂದೆ ಕೊಟ್ಟಿದ್ದೆ. ರೌಂಡ್ ಆಗ್ತಿದೆ, ಬಿದ್ದೋಗ್ತಿವ್ಯಾ? ಇಲ್ಲ, ಬಿದ್ದೋಗ್ತಿವ್ಯಾ? ನಿಜ ಬಿದ್ದೋಗ್ತಿವ್ಯಾ? ಅವ್ರು ಬಿದ್ದಾಗ್ತಾರೆ ಫಸ್ಟ್. ఎవరు కదలద్దండ్రి, ఏం కాదు కదిలింటారు అనుకో పడిపోతారు. ಹಿಂಗ್ ಹಾಕಿದಾರೆ ಆಲ್ರೆಡಿ ಬಲೆಯಲ್ಲಿ. ಬಲೆ ತೆಗಿತಾ ಇದಾರೆ ಇವಾಗ ಮಿಸ್ಟರ್ ಮಹೇಶ್ ಅವರು. ನೋಡ್ತಾ ಇದೀರಾ? ಮೀನ್ ಬಿದ್ರೆ ಏರ್ಪೋಕ್ ಎತ್ತಿ ಬಿಡ್ತೀವಿ. ಮತ್ತೆ ನೈಟ್ ಕೂಡ ಇವಾಗ ನೀವೇನು ಹೊಡೆಯೋದಿಲ್ಲ, ಆರಾಮಾಗಿ ಕುತ್ಕೋಬೇಕು ಅಷ್ಟೇ. ಬಳೆ ಹಿಡ್ಕೊಂಡ್ರೆ ಲೈನ್ ಹೋಗ್ತಾ ಇರುತ್ತದ. ಬಲೆಯಲ್ಲಿ ಹೆಂಗ್ ತಗೊಳಕೊಳ್ಳೋದು ಮೀನಾ ನೋಡ್ತಿ ತಡಿ ನೋಡ್ತೀಯ ಯಾವ್ದೋ ಇದು ಪೀಸ್ ಮುದ್ರಿಪಿ ನೆಟ್ಟಂದ್ರೆ ನಾನು ಬಡಿ ಇದೆ ಜಿಲೇಬಿ ಒಂದು ಬಿದ್ದಿಲ್ವಾ? ಇಲ್ಲ, ಒಂದ್ ಪೀಸು ಕಟ್ಟಾಗಿದೆ, ಹಂಗೆ ಬಿಟ್ಬಿಟ್ಟಿದೆ. ಬಲೆ ಹಾಕಿಲ್ವಾ? ಹಾಕಿಲ್ಲ, ನೋಡಿ ಅದೇ ಹೋಗ್ತಾ ಇರುತ್ತೆ. ಎಷ್ಟು ವರ್ಷದಿಂದ ನೀವು ಫಿಶಿಂಗ್ ಮಾಡ್ತಾ ಇದೀರಾ ಸರ್? 4 ವರ್ಷದಿಂದ ಮಾಡ್ತಾ ಇದೀನಿ ಇಲ್ಲಿಗೆ ಬಂದು. ಇದಕ್ಕಿಂತ ಮುಂಚೆ ಆ ಕಡೆ ತಮಿಳ್ನಾಡಲ್ಲಿ ಇದ್ರಾ? ನಿಮಗೆ ಬಾರ್ಡರ್ ಗಿಡ್ರು ಕ್ರಾಸ್ ಮಾಡಿ ಆ ಕಡೆ ಎಲ್ಲಾದ್ರೂ ಹೋಗಿದ್ದು ಒಂದು ಸವಿ ನೆನಪುಗಳು ಅಥವಾ ಮಿಸ್ ಆಗಿದ್ದು ಸಮುದ್ರದಲ್ಲಿ ಆ ಥರ ಏನಾದ್ರು ಇದೆಯಾ? ಅಂತದೇನಿಲ್ಲ. ಅನುಭವದಿಂದಾನೇ ಇಲ್ಲಿ ಬಂದು ನಾನು ಮೀನು ಹಿಡಿತಾ ಇದ್ದೀನಿ. ಓಕೆ, ಪರವಾಗಿಲ್ವಾ? ಇವಾಗ ಇಲ್ಲಿನ ಜೀವನ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಇವಾಗ ಹೋಗೋಣ ಹಂಗಾರೆ ಫಿಶಿಂಗ್ ಮಾಡಕ್ಕೆ. ಬನ್ನಿ.
ಸ್ನೇಹಿತರೆ ಇವಾಗ ಹೋಗೋಣ, ಫಿಶಿಂಗ್ ಮಾಡಕ್ ಹೋಗೋಣ. ಫಿಶಿಂಗ್ ಮಾಡಿ ಒಂದು ಮೀನು ಹಿಡ್ದೇ ಹಿಡಿಯೋಣ ಇವತ್ತು. ಬನ್ನಿ. ಮೆಟ್ಟಿ తీసుకుంటానమಲ್ಲ ಇವಾಗ ನಿಮ್ ಹೆಸರು ಮರ್ತೋಗ್ಬಿಟ್ಟೆ. ಶಿವಕುಮಾರ್ ಅವ್ರು ಬಂದ್ರು. ನಾವ್ ಅವಾಗ್ಲೇ ಹೋದಾಗ ಅದು ಅರ್ಧಂಬರ್ಧದ್ದು ನೆಟ್ಟನ್ನ ನಾವ್ ಹಿಡಿದಿದ್ವಿ, ಅದು ಅಲ್ಲಿ ಆಗ್ಲಿಲ್ಲ. ಇವಾಗ ಅಲ್ಲಿ ಹಾಕಿದಾರಂತೆ ಇನ್ನೊಂದು ಬಲೆನ. ಮೀನ್ ಹಿಡಿಲೇಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಬಿಟ್ಟು ಇವಾಗ ಮೀನ್ ಹಿಡಿಯಕ್ಕೆ ಹೋಗ್ತಾ ಇದೀವಿ. ಅವಾಗಲೇ 2 ಹಿಡಿದ್ರು ಇಷ್ಟು ಬೇಗ ಬರ್ಲಿಲ್ಲ ನಾವು. ಅಭ್ಯಾಸ ಇರ್ಬೇಕಲ್ಲ, ಅದೇ ಅಭ್ಯಾಸ. ನಾನು ಇವತ್ತೇ ಹೊಡೆದಿರೋದು. ನಾನು ಸುಮ್ಮನೆ ಕುತ್ಕೊಳ್ತೀನಿ ಅಂತ ಬಂದು ಹೊಡೆದೇ ಇಲ್ಲ. ನಾನು ಇವತ್ತೇ ಹೊಡೆದಿರೋದು, ನನ್ಗೆ ಗೊತ್ತೇ ಇಲ್ಲ. ನಿಮಗೆ ಖುಷಿ ಇದೆಯಾ ಈ ಜಾಬಲ್ಲಿ? ಖುಷಿ ಇದೆ. ಖುಷಿ ಇದೆ ಅಲ್ಲ. ದಿನಕ್ಕೆ ಎಷ್ಟು ಕೆಜಿ ಮೀನ್ ಹಿಡಿತೀರಾ? ದಿನ ಲಿಮಿಟ್ ಇರಲ್ಲ. ಲಿಮಿಟ್ ಇರಲ್ಲ. ಒಂದು 100 ಕೆಜಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 50 ಆಗ್ಬೋದು, 20 ಆಗ್ಬೋದು, 10 ಆಗ್ಬೋದು. 10 ಅಂದ್ರೆ 1000 ರೂಪಾಯಿ. ಡೈಲಿ 500 ರೂಪಾಯಿ ಮಿನಿಮಮ್. ಟೋಟಲ್ 500 ರೂಪಾಯಿ ಮಿನಿಮಮ್ ಇದ್ದೇ ಇರುತ್ತೆ. ನೀನು 20,000 ಒಂದೇ ದಿನ ಮಾಡಿದ್ರು ಒಂದ್ 10 ದಿವಸ ಇರೇ ಇರಲ್ಲ ಸಂಪಾದನೆ. ಟೋಟಲ್ ಆಗಿ ಲೆಕ್ಕ ಹಾಕೊಂಡ್ರೆ ಅಲ್ಲ. ಇಲ್ಲಿ ಫೀಡಿಂಗ್ ಅಂತ ಅಂದ್ಬಿಟ್ಟು ಏನಾದ್ರು ನೀವು ಹಾಕೋದು ಏನಾದ್ರು ಮಾಡ್ತೀರಾ ಅಥವಾ ಏನಿಲ್ಲ? ಇದೆಲ್ಲ ನ್ಯಾಚುರಲ್. ಇದೆಲ್ಲ ನ್ಯಾಚುರಲ್. ನಮ್ಗೆ ಇಲ್ಲಿ ಇಲ್ಲ ತೆಗಿತೀರಲ್ವಾ? ಖಾಲಿ ಆಗಲ್ವಾ? ಏನ್ ಕಾರ್ಯ ಮೊಟ್ಟೆ ಇಡ್ತಾವಲ್ಲ, ಮೊಟ್ಟೆ ಇಡ್ತಾವೆ. ಮತ್ತೆ ಹೊಸ ನೀರು ಬಂದ್ರೆ ನೀರ್ ಖಾಲಿ ಆಗ್ಬಿಟ್ರೆ ಮಾತ್ರನೇ ಮೀನ್ ಖಾಲಿ ಆಗಿರೋದು. ನೀರಿದ್ದಷ್ಟೂನು ಬರ್ತಾನೆ ಇರ್ತಾವ ಅವು. ಸರಿ, ನಾನು 3 ವರ್ಷ ಕೊಡ್ತೀನಿ ಅಂತ ಹೇಳಿ ನಂದನ ಅಲ್ಲಿ ಎಲ್ಲಿ ಅದು ಆಕ್ಷನ್ ಅಲ್ಲಿ ತಾಲೂಕಲ್ಲಿ ತಹಸೀಲ್ದಾರ್ ಹತ್ರ ಆಗೋದು. ಇನ್ನು ಟೈಮ್ ಇದೆ, ಇನ್ನು 5 ವರ್ಷ ಆಗಲ್ಲ. 5 ವರ್ಷ ಆಗಲ್ಲ. ಮತ್ತೆ ಹೊಸದಾಗಿ ಆಗ್ತಾರಲ್ಲ ಅಪ್ಲಿಕೇಶನ್ ಹಾಕಿ ತಾಲೂಕ್ ಲೆವೆಲ್ ಇದು ಮಾತ್ರ. ಇನ್ ಮಿಕ್ಕಿರೋ ಕೆರೆ ಎಲ್ಲ ನಮ್ಮ ಪಂಚಾಯತಿಯಲ್ಲೇ. ಅದು ಆನ್ಲೈನ್ ಅಲ್ಲಿ ಮಾತ್ರನೇ ಬುಕಿಂಗ್ ಮಾಡ್ತಾರೆ. ಓಕೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅಣ್ಣ, ಕೆರೆ ನಾನು ಇವಾಗ 3 ವರ್ಷ ಕೊಟ್ಟು ತಗೊಂಡೆ ಅಂತ ಅನ್ಕೊಳ್ಳಿ. ಆಕ್ಷನ್ ಎಲ್ಲ ಆಯ್ತು ಅಂತ ಅನ್ಕೊಳ್ಳಿ. ಈ ಜಾಗ ನಂದೇನಾ? ಇದೆಲ್ಲ ನಿಂದೆ. ಇದ್ರ ರೂಲ್ ಏನಂದ್ರೆ ನೀರಲ್ಲಿರುವ ಮೀನುಗಳು ಏನೇನಿದೆಯೋ ಅದೆಲ್ಲ ಮಾತ್ರ ನಿನ್ ಸ್ವಂತ. ಭೂಮಿ ಅಲ್ಲ, ಗೌರ್ಮೆಂಟ್ ನೀರ್ ಇರೋವರೆಗೂ ಮೀನ್ ಹಿಡಿಯೋ ಜವಾಬ್ದಾರಿ ನಿಂದು. 5 ವರ್ಷ ಯಾರು ಹೋಗಿರ್ತಾವ ನೀರು, ಅದೇ ಬರ್ತಾವ ಮಳೆ ಬಂದು. 5 ವರ್ಷನೂ ನಿನ್ ಜವಾಬ್ದಾರಿನೇ. ಮೀನ್ ಹಿಡ್ಕೋ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಬಿಟ್ಬಿಡು. 5 ವರ್ಷಕ್ಕೆ ಕಾಂಟ್ರಾಕ್ಟ್ ಮಾತ್ರ 1 year ರಿನ್ಯೂವಲ್ ಇರುತ್ತೆ. ಓಕೆ. 1 year ಇವಾಗ 3 ಲಕ್ಷ ಕಟ್ಟಿರ್ತೀವಿ. 5,000 ಜಾಸ್ತಿ. 5,000 5% ಜಾಸ್ತಿ ಎಕ್ಸ್ಟ್ರಾ ಹಾಕಿ ರಿನ್ಯೂವಲ್ ಮಾಡ್ಬೇಕು. ವರ್ಷನೂ ರಿನ್ಯೂವಲ್ ಮಾಡ್ಬೇಕು ಅಂತ ಇರುತ್ತೆ. ಅಷ್ಟು ದುಡಿತೀವ ಹೋಗ್ಲಿ. ಜಾಸ್ತಿ ಇನ್ನ ಜಾಸ್ತಿ ಆಗುತ್ತೆ. ಎಷ್ಟು ಟನ್ ಇರುತ್ತೆ ಗೊತ್ತಿದ್ರಲ್ಲಿ. ನೀನೇನಾದ್ರೂ 1-2 ಲಕ್ಷ ಹಾಕಿದ್ದೆ ಅಂದ್ರೆ ಮರಿ ಅದು 50 ಲಕ್ಷ ದುಡಿಯುತ್ತೇನ, ಹಂಗಿರುತ್ತೆ. ಕೆಪಾಸಿಟಿ ಮೀನ್ ಹಿಡಿದು ಖಾಲಿ ಮಾಡಿದ 50 ಲಕ್ಷ ಮೇಲೇನೆ ಸಂಪಾದನೆ ಹಂಗಿರುತ್ತೆ ಈ ಕೆರೆ ಮಾತ್ರ. ಒಂದೊಂದು ಕೆರೆ ನಮ್ಗೆ ಈ ಸುತ್ತಮುತ್ತ ಕೆರೆಗಳೆಲ್ಲ ಅನುಭವ ಆಗಲ್ಲ. ಯಾವ್ದು ಹಿಂಗ್ ಸಾಕ್ತದೆ, ಯಾವ್ದ್ರಲ್ಲಿ ಹಿಂಗ್ ಬಜೆಟ್ ಮಾಡ್ಬೋದು. ನೀರ್ ಕಮ್ಮಿ ಇದ್ರೆ ಹಿಂಗ್ ಎಷ್ಟು ಬಜೆಟ್ ಅಲ್ಲಿ ಮೀನು ಮರಿ ಬಿಡ್ಬೋದು ಅನ್ನೋ ಇದೆಯಾ. ಬೆಂಗಳೂರಿಗೆ ಲೇಟ್ ಆಯ್ತು. ಇವಾಗ ಇಲ್ಲಿ ಬಲೆ ಹಾಕಿದ್ದಾರೆ. ಇವಾಗ ಆಲ್ರೆಡಿ 2 days ಅಲ್ಲ 3 days ಮುಂಚೆ ಹಾಕಿದ್ದಾರೆ, 3 ದಿವಸ ಮುಂಚೆ ಹಾಕಿದ್ದಾರೆ. ಇವಾಗ ಇದನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ. ಇವಾಗ ಮೀನಿದ್ರೆ ನೋಡಿ, ನಿನಗೆ ತೋರಿಸ್ತೀನಿ. ನೋಡೋಣ ಎಲ್ಲಿದೆಯೋ ನೋಡೋಣ. ಅದು ಹೋಗ್ತಾ ಇರುತ್ತೆ, ದಾರ ಎಳ್ಕೊಂಡ್ರೆ ಸಾಕು. ಅಲ್ಲಿದ್ಯಾ? ಓಕೆ. ಯಾವ್ದ್ರ ಮೀನು? ಶಾಪ್ ಒಂದೆರಡ. ಅದಾದ್ಮೇಲೆ ಇವಾಗ ತಂದಿದ್ರಲ್ಲ ಅದನ್ನ ಹಾಕ್ಬೇಕಾ ಬಲೆನಾ? ಇಲ್ಲಿ ನೋಡಿ, ಇಲ್ಲಿ ಮೀನು ಬಿದ್ದಿದೆ ನೋಡು, ಕುಚ್ಚು ಸತ್ತೋಗಿದೆ. ಕೊರಮೀನು ಇದು ನೋಡು, ಒಂದು ಚೆನ್ನಾಗಿರುತ್ತೆ. ಇದು ಸತ್ತೋಗಿದೆ. ಯಾವ್ದು ಕುಚ್ಚು ಅಂತಾರ ಅದನ್ನ. ಅದ್ 2 ದಿವಸ ಆಯ್ತಲ್ಲ ಸತ್ತೋಗಿ. ಟೋಟಲ್ ಅದು ಉಸಿರು ಸತ್ತಿರೋದಾ? ಇಲ್ಲ, 2 ದಿವಸ 2 days ಆಗೋಯ್ತಲ್ಲ, ಸತ್ತೋಗಿದೆ. ಇದು ಇದು ಬಂದ್ಬಿಟ್ಟು ಕೊರಮೀನು ಅಂತಾರೆ. ಟೋಟಲ್ ಆಗಿ ಇಂಡಿಯಾದಲ್ಲಿ ಯಾವ ಭಾಷೆ ಅದಲ್ಲ ಕೂಡ ಕೊರಮೀನು ಅನ್ನೋದು ಇದೆ ಹೆಸರು. ಫೇಮಸ್ ಅದು. ಇದು 100 ರೂಪಾಯಿ ಮಾಮೂಲಿ ಮೀನಾದ್ರೆ ಇದು 250 ಕೆಜಿ. ಬೆಂಗಳೂರಲ್ಲ ಇದ್ರೆ 500 ರೂಪಾಯಿ. ಅದೊಂದು ಸ್ಪೆಷಲ್. ಅದು ಹೆಂಗಿರುತ್ತೆ ಗೊತ್ತಾ? ಆಗಿನ ಕಾಲದಲ್ಲಿ ಬಾವಿಯಲ್ಲಿ ಬಿಡ್ತಾ ಇದ್ರು ನೋಡಿ, ಪೂಜಾಪ್ ಅಂತಾರಲ್ಲ, ಅದರ ಆ ಟೈಪ್. ಆ ಬ್ರೀಡಿಂಗ್ ಅಲ್ಲಿ ಸೆಕೆಂಡ್ ಕ್ವಾಲಿಟಿ ಇದು. ನಾನು ನೋಡಿದೆ ಈಗ ರಿಯಲ್ ಆಗಿ ಮೀನು ಅನ್ನೋದು ಇರುತ್ತೆ. ಅದು 3 ದಿನ ಅದು ಅವತ್ತು ಬೀಸಿರ್ತಾರಲ್ಲ ಬಳೆ, ಅವತ್ತು ಬಿದ್ದಿರೋದೇ. ಪಾಪ ಸತ್ತೋಗಿದೆ ಅಷ್ಟೇ. ಸತ್ತಾಗಿರ್ತಾವೆ. ಇಲ್ಲಿದೆ ನೋಡಿ ಇನ್ನೊಂದು ಮೀನು. ಇಲ್ಲಿದೆ ನೋಡಿ ಜಿಲೇಬಿ. ಇದೆ ನೋಡಿ, ಪ್ರಾಣ ಇದೆ ಅದಕ್ಕೆ. ಇಲ್ಲ, ಇಲ್ಲೊಂದಿದೆ ನೋಡಿ, ಏಡೊಂದ್ರ ನನಗಿಂತ ಗೊತ್ತಿದೆ. ಅದು ಸತ್ತಾಗಿದೆ. ಅದಿದೆ, ಇದು ಸತ್ತಾಗಿದೆ. ಇನ್ನೊಂದು ನಿನ್ ಕೆಳಗಡೆ ಇನ್ನೊಂದಿದೆ. ಬದುಕಿದೆಯಾ ಇದು? ಅದು ಬದುಕಿದೆ.
ಇದ್ರ ಹೆಸರು ಜಿಲೇಬಿ ಅಂತೀವಿ. ಜಿಲೇಬಿ ಅದೇ ನಾನು ಹೇಳಿದ್ದು ಇದು ಕಬಾಬ್ ಜಿಲೇಬಿ ಜಾಸ್ತಿನಾ ಇದ್ರಲ್ಲಿ? ಜಾಸ್ತಿ ಜಾಸ್ತಿ ಐತೆ. 10 ನಿಮಿಷ ಸಾಕು ಮೊದಲು ಸ್ಟಾರ್ಟಿಂಗ್ ಅಲ್ಲಿ 10 ನಿಮಿಷಕ್ಕೆ 10 ಕೆಜಿ ಬಂದ್ಬಿಟ್ಟು ಮುಳ್ಳು ಅದು ಹೆಂಗಂದ್ರೆ ಅಂಗಡಿ ಬಾರ್ದು. ಹೌದಾ? ಅದೆಲ್ಲ ನೋಡೋದು ಇದೆಲ್ಲ ಕಟಿಂಗ್ ನೋಡಿ, ಅದೆಲ್ಲ ಮುಲ್ಲೆ. ಓಕೆ ಓಕೆ. ಇದೆಲ್ಲ ಮುಲ್ಲೆ. ಇಲ್ಲಿ ಮುಳ್ಳು ಇರ್ತದೆ, ಇಲ್ಲಿ ಇದು 2-3 ಮುಳ್ಳು ಇರ್ತದೆ ಇಲ್ಲಿ. ಆಡೆ ಒಂದು ರಿಂಗುಟಿ ಈಡ ನೀ ಕೇಳ್ತಾರೆ ನನಗೆ ಗೊತ್ತಿಲ್ಲ ಬಿಡು. ಇದ್ರಲ್ಲಿ ಇರೋದು ಇನ್ನೊಂದು ಸಿಸಿ ಅಂತಾರಲ್ಲ, ನಾವು ಅನ್ಕೊಂತೀವಿ ಸಮುದ್ರನೋ ಇದು ಅಂತ, ಅದರಿಂದಾನೇ ಬಂದಿರೋದು ಈ ಕಡೆ ಎಲ್ಲ ಮರಿ ಬರಬೇಕಾದ್ರೆ. ಓಕೆ ಓಕೆ. ಮುಂಚೆ ಅಂತೂ ಏನು ಇರಲಿಲ್ಲ. ಏ ಜಿಟ್ಟಾಡೆ ಕುತ್ತಿ ಒಟ್ಟು ಬಡಿನ ಚಚ್ಪಿಂದ್ಯಾ, ಇದ್ರ ವ್ಯಾಲ್ಯೂ ಕಮ್ಮಿ ಅಷ್ಟು. ಇದೆಲ್ಲ ಜಾಸ್ತಿ ತಿನ್ನಲ್ಲ. ಕಬಾಬ್ ಅನ್ನೋದು ಫೇಮಸ್ ಇದೆ, ಬೇರೆ ಯಾವ ಮೀನು ಹಾಕಲ್ಲ. ಇದ್ರ ಟೇಸ್ಟ್ ಬರುವನ್ಕೆ ಬಿಡ, ಬರುವನ್ಕೆ ನನಗೂ ಹಿಡಿಯೋದು ಬರಲ್ಲ ಮೀನು, ನಂಗೆ ಬರಲ್ಲ. ಸರಿ ರಾಮ, ಐತೆ ಅದೊಂದು ಭಯ. ನೋಡ ಇಲ್ಲಿವರೆಗೆ ಇಲ್ಲೇ ಎಷ್ಟು ಬಿದ್ದಿದ್ಯಾ. ಬಾಗೇಪಲ್ಲಿನಲ್ಲಿರುವಂತಹ ಏನು ಆ ಒಂದು ಗುಹೆಗಳಾಗಿರ್ಬೋದು ಅಥವಾ ಒಂದು ಪ್ಯಾಲೇಸ್ ಆಗಿರ್ಬೋದು ಅಥವಾ ಈ ಒಂದು ಕೆರೆನಾಗಿರ್ಬೋದು, ಇದನ್ನೆಲ್ಲನೂ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ. ಬಾಗೇಪಲ್ಲಿಯವ್ರಿಗೆ ಇಲ್ಲಿರೋರು ಅಥವಾ ಇಲ್ಲಿ ಬರೋರು ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿದೆ. ಕೆರೆಯಲ್ಲಿ ಒಂದು ಬೋಟಿಂಗ್ ಆಗಿರ್ಬೋದು, ಗುಹೆಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಆ ನೇಚರ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಬಂದು ಎಂಜಾಯ್ ಮಾಡಿ. ಈ ಜಾಗನ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಇದಾಗಿತ್ತು. ಸೊ ಕೀಪ್ ಸಪೋರ್ಟಿಂಗ್ ಅಸ್. ಇದೇ ಥರನೇ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡಿ, ಕರ್ನಾಟಕದಲ್ಲಿರೋ ಎಲ್ಲ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.